ನಮ್ಮ ವೇದಿಕೆಗೆ ಸ್ವಾಗತ. ಕನ್ಯಾ ರಾಶಿಯ ಜನರೇ, ಮೇ 15ರಿಂದ 18ರವರೆಗಿನ ಈ ಕಾಲಘಟ್ಟವು ಸಾಧಾರಣ ಸಮಯವಲ್ಲ. ದಯವಿಟ್ಟು ಈ ಮಾಹಿತಿಯನ್ನು ಅಲಕ್ಷಿಸಬೇಡಿ, ಏಕೆಂದರೆ ನಾನು ಇಂದು ನಿಮಗೆ ವಿವರಿಸಲಿರುವ ಒಂದು ಸಣ್ಣ ಸಂಗತಿಯು ನಿಮ್ಮ ಬದುಕನ್ನು ಪೂರ್ಣವಾಗಿ ಪಲ್ಲಟಗೊಳಿಸುವ ಶಕ್ತಿಯನ್ನು ಹೊಂದಿದೆ. ವಿಶೇಷವಾಗಿ ನಿಮ್ಮ ಗೃಹದಲ್ಲಿರುವ ಒಂದು ವಸ್ತುವಿನ ಪ್ರಭಾವದಿಂದಾಗಿ ನೀವು ಎಷ್ಟೇ ವಿತ್ತವನ್ನು ಗಳಿಸಿದರೂ ಅದು ನಿಮ್ಮ ಹಸ್ತದಲ್ಲಿ ಉಳಿಯದಿರಬಹುದು. ಈ ಪ್ರಮಾದವನ್ನು ಅರಿಯದೆ ಅನೇಕ ಮಂದಿ ಯುಗಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮೇ 15ರ ತರುವಾಯ ಕನ್ಯಾ ರಾಶಿಯವರ ಜಾತಕದಲ್ಲಿ ಒಂದು ಬೃಹತ್ ಐಶ್ವರ್ಯ ಯೋಗವು ಆರಂಭವಾಗುತ್ತದೆ. ಆದರೆ ಅದೇ ಕಾಲದಲ್ಲಿ ಒಂದು ಭೀಕರ ಋಣಾತ್ಮಕ ಶಕ್ತಿಯು ನಿಮ್ಮ ಸೌಭಾಗ್ಯವನ್ನು ತಡೆಯಲು ಯತ್ನಿಸುತ್ತದೆ. ಆ ವಸ್ತು ಯಾವುದು? ಅದು ಧನಲಕ್ಷ್ಮಿಯ ಕೃಪೆಯನ್ನು ಏಕೆ ಕಸಿದುಕೊಳ್ಳುತ್ತದೆ? ಈ 4 ದಿನಗಳು ಏಕೆ ಅತೀವ ಅಪಾಯಕಾರಿ ಎಂಬುದರ ಸವಿಸ್ತಾರ ವಿವರಗಳನ್ನು ಅರಿಯಲು ಅಂತ್ಯದವರೆಗೂ ಈ ಮಾಹಿತಿಯನ್ನು ವೀಕ್ಷಿಸಲು ಮರೆಯದಿರಿ. ಏಕೆಂದರೆ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಬೃಹತ್ ಪಲ್ಲಟಗಳ ಆರಂಭವನ್ನು ಸೂಚಿಸಲಿವೆ. ಕೆಲವರಿಗೆ ಈ ಭಾಗ್ಯೋದಯವು ಅನಿರೀಕ್ಷಿತವಾಗಿ ಪ್ರಕಟವಾಗುತ್ತದೆ. ಸುದೀರ್ಘ ಕಾಲದಿಂದ ಸ್ಥಗಿತಗೊಂಡಿದ್ದ ಧನವು ನಿಮ್ಮ ಕೈ ಸೇರಬಹುದು. ವೃತ್ತಿಯಲ್ಲಿ ಬಹುನಿರೀಕ್ಷಿತ ಉನ್ನತಿಯ ವಾರ್ತೆಯನ್ನು ನೀವು ಆಲಿಸಬಹುದು. ವಾಣಿಜ್ಯದಲ್ಲಿ ನಿಂತು ಹೋಗಿದ್ದ ಒಪ್ಪಂದವು ಕ್ಷಣಾರ್ಧದಲ್ಲಿ ಸಿದ್ಧವಾಗುವ ಸಾಧ್ಯತೆಯಿದೆ. ಆದರೆ ಅದೇ ಕಾಲದಲ್ಲಿ ಒಂದು ಭೀಕರ ರಹಸ್ಯವೂ ಅಡಗಿದೆ. ನಿಮ್ಮ ನಿವಾಸದಲ್ಲಿರುವ ಒಂದು ವಸ್ತುವಿನಿಂದಾಗಿ ಈ ಸಂಪೂರ್ಣ ಐಶ್ವರ್ಯವು ನಿಲ್ಲುವ ಭೀತಿಯಿದೆ. ನೀವು ಎಷ್ಟೇ ವಿತ್ತವನ್ನು ಪಡೆದರೂ ಅದು ನಿಮ್ಮ ಹಸ್ತದಲ್ಲಿ ನಿಲ್ಲುವುದಿಲ್ಲ. ನೀವು ಗಳಿಸುವ ಸಕಲ ಧನವು ಅನಗತ್ಯ ವ್ಯಯಗಳು, ಅನಾರೋಗ್ಯಗಳು, ಕಲಹಗಳು ಮತ್ತು ಋಣಗಳ ರೂಪದಲ್ಲಿ ಹೊರಹೋಗುತ್ತದೆ. ಅದಕ್ಕಾಗಿಯೇ ನಾನು ಇಂದು ನಿಮಗೆ ವಿವರಿಸಲಿರುವ ಸಂಗತಿಯನ್ನು ಅಂತ್ಯದವರೆಗೂ ಬಹಳ ಜಾಗರೂಕತೆಯಿಂದ ಆಲಿಸಿ, ಏಕೆಂದರೆ ಇದು ಕೇವಲ ಗ್ರಹಗತಿಗಳ ವಿಶ್ಲೇಷಣೆಯಲ್ಲ, ಬದಲಾಗಿ ನಿಮ್ಮ ಗೃಹದಲ್ಲಿ ಸಂಭವಿಸುತ್ತಿರುವ ಶಕ್ತಿಗಳ ಬಗ್ಗೆ ಗಂಭೀರ ಎಚ್ಚರಿಕೆ. ಮಾಹಿತಿಯನ್ನು ಆರಂಭಿಸುವ ಮುನ್ನ ಒಂದು ಸಣ್ಣ ವಿನಂತಿ ಮಿತ್ರರೇ, ನೀವು ಕನ್ಯಾ ರಾಶಿಯಾಗಿದ್ದರೆ ಪ್ರತಿಕ್ರಿಯೆಯಲ್ಲಿ ಜೈ ಬುದ್ಧ ಎಂದು ದಾಖಲಿಸಲು ಮರೆಯಬೇಡಿ. ಅಲ್ಲದೆ ಈ ವಿವರಣೆ ನಿಮಗೆ ಹಿತವೆನಿಸಿದರೆ ಅದನ್ನು ತಕ್ಷಣ ಮೆಚ್ಚಿ ಮತ್ತು ನಿಮ್ಮ ಆಪ್ತರು ಹಾಗೂ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಪ್ರತಿದಿನ ಇಂತಹ ಶಕ್ತಿಶಾಲಿ ಜ್ಯೋತಿಷ್ಯ ವಿಶ್ಲೇಷಣೆಗಳನ್ನು ಅರಿಯಲು ನಮ್ಮ ವೇದಿಕೆಗೆ ಈಗಲೇ ಚಂದಾದಾರರಾಗಿ ಮತ್ತು ಸೂಚನಾ ಚಿಹ್ನೆಯನ್ನು ಒತ್ತಿರಿ. ನೀವು ಈ ಮಾಹಿತಿಯನ್ನು ಪೂರ್ಣವಾಗಿ ವೀಕ್ಷಿಸಿದರೆ ಅಂತ್ಯದಲ್ಲಿ ಪ್ರಕಟಿಸಲಾಗುವ ಒಂದು ಪುಟ್ಟ ಪರಿಹಾರವು ನಿಮ್ಮ ನಿವಾಸದಲ್ಲಿನ ಋಣಾತ್ಮಕ ಶಕ್ತಿಯನ್ನು ಬೃಹತ್ ಪ್ರಮಾಣದಲ್ಲಿ ತಗ್ಗಿಸುತ್ತದೆ. ಆದ್ದರಿಂದ ಅದನ್ನು ಮಧ್ಯದಲ್ಲಿ ತ್ಯಜಿಸದೆ ಅಂತ್ಯದವರೆಗೂ ಇರಿ. ಮಿತ್ರರೇ, ಕನ್ಯಾ ರಾಶಿಯ ಅಧಿಪತಿ ಬುಧ. ಬುಧವು ವಿವೇಕ, ಲೆಕ್ಕಾಚಾರಗಳು, ವಾಣಿಜ್ಯದ ಚತುರತೆ ಮತ್ತು ಹಣಕಾಸು ನಿರ್ವಹಣೆಯಲ್ಲಿ ಚುರುಕುತನಕ್ಕೆ ಕಾರಣವಾಗಿದೆ. ಅದಕ್ಕಾಗಿಯೇ ಕನ್ಯಾ ರಾಶಿಗಳು ಸಾಮಾನ್ಯವಾಗಿ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ. ಒಂದು ನಾಣ್ಯವನ್ನು ವ್ಯಯ ಮಾಡಬೇಕಾದರೂ ಅವರು 10 ಬಾರಿ ಆಲೋಚಿಸುತ್ತಾರೆ. ಅವರು ತಕ್ಷಣ ಯಾರ ನುಡಿಯನ್ನೂ ವಿಶ್ವಾಸಿಸುವುದಿಲ್ಲ. ಕಾಯಕದಲ್ಲಿ ಶಿಸ್ತು, ಸಂವಹನದಲ್ಲಿ ಸ್ಪಷ್ಟತೆ, ಚಿಂತನೆಯಲ್ಲಿ ಗಹನತೆ ಮತ್ತು ಬದುಕಿನಲ್ಲಿ ಸ್ಥಿರತೆ ಅವರಿಗೆ ಸಹಜ ಗುಣಗಳಾಗಿವೆ. ಆದರೆ ಕಳೆದ ಕೆಲವು ಮಾಸಗಳಿಂದ ಅನೇಕ ಕನ್ಯಾ ರಾಶಿಗಳು ವಿಚಿತ್ರ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಅವರು ಎಷ್ಟೇ ಶ್ರಮವಹಿಸಿದರೂ ಯಾವುದೇ ಪ್ರತಿಫಲ ಲಭಿಸುತ್ತಿಲ್ಲ ಎಂಬ ಭಾವನೆ, ಎಷ್ಟೇ ಸಂಪಾದಿಸಿದರೂ ಪೂರೈಕೆಯಾಗುತ್ತಿಲ್ಲ ಎಂಬ ವ್ಯಥೆ. ಕಾಯಕ ಸಿದ್ಧಿಸುತ್ತದೆ ಎಂದು ನೀವು ಭಾವಿಸಿದಾಗ ಮತ್ತೊಂದು ಅಡ್ಡಿ ಉದ್ಭವಿಸುತ್ತದೆ. ಕೆಲವರಿಗೆ ಕೌಟುಂಬಿಕ ಕ್ಲೇಶಗಳು ಹೆಚ್ಚಿವೆ. ಇನ್ನು ಕೆಲವರಿಗೆ ಋಣಗಳೂ ತಗ್ಗುತ್ತಿಲ್ಲ. ಇನ್ನು ಕೆಲವರಿಗೆ ಮಾನಸಿಕ ದಣಿವು, ಭೀತಿ, ಸಂಶಯ ಮತ್ತು ಅಸಹನೆ ಹೆಚ್ಚಿವೆ. ವಿಶೇಷವಾಗಿ ಏನೂ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಅಸಮಾಧಾನ ಅನೇಕರನ್ನು ಕಾಡುತ್ತಿದೆ. ಕಾರಣವನ್ನು ಅರಿಯದೆ ಅಂತರಂಗದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತದೆ. ಈಗ ಗ್ರಹಗತಿಗಳ ದೃಷ್ಟಿಯಿಂದ ಮೇ 15ರಂದು ಭಾಸ್ಕರನು ವೃಷಭ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಕನ್ಯಾ ರಾಶಿಯವರಿಗೆ ವೃಷಭವು ಭಾಗ್ಯಸ್ಥಾನವಾಗಿರುವುದರಿಂದ ಸೌಭಾಗ್ಯದ ಕವಾಟಗಳು ನಿಧಾನವಾಗಿ ತೆರೆಯಲು ಆರಂಭವಾಗುತ್ತವೆ. ನೀವು ಇಷ್ಟು ವರ್ಷಗಳಿಂದ ಅನುಭವಿಸಿದ ಕ್ಲೇಶಗಳು ಫಲ ನೀಡಲು ಆರಂಭಿಸುವ ಕಾಲವಿದು. ಉದ್ಯೋಗದಲ್ಲಿರುವವರಿಗೆ ಗೌರವ ಲಭಿಸುತ್ತದೆ. ನಿಮ್ಮ ಕಾಯಕವನ್ನು ಗಮನಿಸದವರು ಸಹ ಈ ಬಾರಿ ನಿಮ್ಮ ಸಾಮರ್ಥ್ಯವನ್ನು ಅರಿಯುತ್ತಾರೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಬಡ್ತಿಯ ಬಾಕಿ ಹಣ ಲಭಿಸಬಹುದು. ವಾಣಿಜ್ಯೋದ್ಯಮಿಗಳಿಗೆ ನೂತನ ಅವಕಾಶಗಳು ಗೋಚರಿಸುತ್ತವೆ. ಹಳೆಯ ಗ್ರಾಹಕರನ್ನು ಮತ್ತೆ ಸಂಪರ್ಕಿಸಲು ಸುಯೋಗವಿರುತ್ತದೆ. ನಿಮಗೆ ನೆರವಾಗಲು ಯಾರಾದರೂ ಧಾವಿಸುತ್ತಾರೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ಆರಂಭವಾಗುತ್ತವೆ. ವಿವಾಹ ನಿಶ್ಚಿತಾರ್ಥ, ಗೃಹಪ್ರವೇಶ, ಭೂಮಿ ಖರೀದಿ ಮತ್ತು ಒಪ್ಪಂದಗಳಂತಹ ವಿಷಯಗಳು ವೇಗ ಪಡೆಯುವ ಸಾಧ್ಯತೆಯಿದೆ. ಆದ್ದರಿಂದ ಒಟ್ಟಾರೆಯಾಗಿ ಇದು ಶ್ರೇಷ್ಠ ಅವಧಿ. ಆದರೆ ಒಂದು ಬೃಹತ್ ತಿರುವು ಇದೆ. ಮಿತ್ರರೇ, ಗ್ರಹಗಳು ಪೂರಕವಾಗಿದ್ದರೂ ಸಹ ಗೃಹದಲ್ಲಿ ನೆಲೆಸಿರುವ ಋಣಾತ್ಮಕ ಶಕ್ತಿಯು ನಿಮ್ಮ ಅದೃಷ್ಟಕ್ಕೆ ಅಡ್ಡಿಯಾಗುವ ಭೀತಿಯಿದೆ. ಅನೇಕರು ಈ ಒಂದು ಅಂಶವನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ.
ಗ್ರಹಗತಿಗಳು ಉತ್ತಮವಾಗಿದ್ದರೆ ಸಾಕು ಎಂದು ಅವರು ಭಾವಿಸುತ್ತಾರೆ. ಆದರೆ ತರ್ಕ, ವಾಸ್ತು ಮತ್ತು ಅನುಭವಗಳೆಲ್ಲವೂ ಒಂದೇ ನುಡಿಯನ್ನು ಹೇಳುತ್ತವೆ. ಗೃಹದಲ್ಲಿ ಶೇಖರವಾಗಿರುವ ಕಸ, ಭಿನ್ನವಾಗಿರುವ ಮತ್ತು ಶಕ್ತಿ ಕಳೆದುಕೊಳ್ಳುವ ವಸ್ತುಗಳು ನಿಮ್ಮ ಸೌಭಾಗ್ಯದ ಹರಿವನ್ನು ತಡೆಯಬಹುದು. ಕನ್ಯಾ ರಾಶಿಯವರು ವಿಶೇಷವಾಗಿ ಗ್ರಹಗಳ ಚಲನೆಗೆ ಒಳಗಾಗುತ್ತಾರೆ. ಅದಕ್ಕಾಗಿಯೇ ನಿವಾಸದಲ್ಲಿರುವ ವಸ್ತುಗಳ ಪರಿಣಾಮಗಳು ಅವರಿಗೆ ಹೆಚ್ಚು ಸ್ಪಷ್ಟವಾಗಿ ತಟ್ಟುತ್ತವೆ. ಈಗ ಪ್ರತಿಯೊಬ್ಬರೂ ಆ ವಸ್ತುವಿನ ಬಗ್ಗೆಯೇ ಚಿಂತಿಸುತ್ತಿದ್ದೀರಾ? ಮಿತ್ರರೇ, ನಿಮ್ಮ ನಿವಾಸದಲ್ಲಿ ಒಡೆದ ಕನ್ನಡಿಗಳು, ಚಲಿಸದ ಗಡಿಯಾರಗಳು, ಕೆಟ್ಟಿರುವ ವಿದ್ಯುತ್ ಉಪಕರಣಗಳು, ದೇವರ ಬಿರುಕುಬಿಟ್ಟ ಭಾವಚಿತ್ರಗಳು, ಭಿನ್ನವಾಗಿರುವ ವಿಗ್ರಹಗಳು, ಒಣಗಿದ ಗಿಡಗಳು ಮತ್ತು ವರ್ಷಗಳಿಂದ ಬಿದ್ದಿರುವ ಪಾಳು ವಸ್ತುಗಳು ಇದ್ದರೆ ನೀವು ತಕ್ಷಣ ಜಾಗೃತವಾಗಬೇಕು. ಜ್ಯೋತಿಷ್ಯ ಮತ್ತು ವಾಸ್ತು ಸಂಪ್ರದಾಯಗಳ ಪ್ರಕಾರ ಇವು ನಿವಾಸದಲ್ಲಿ ಋಣಾತ್ಮಕ ಶಕ್ತಿಯನ್ನು ಸಂಗ್ರಹಿಸುತ್ತವೆ. ವಿಶೇಷವಾಗಿ ಮುರಿದ ದರ್ಪಣವನ್ನು ಗೃಹದಲ್ಲಿ ಇಡುವುದು ಅತೀವ ಅಶುಭವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಕನ್ನಡಿ ಕೇವಲ ಮುಖವನ್ನು ತೋರಿಸುವ ಸಾಧನವಲ್ಲ, ಇದು ಗೃಹದಲ್ಲಿರುವ ಶಕ್ತಿಯನ್ನು ಪ್ರತಿಫಲಿಸುವ ಪ್ರತೀಕವೆಂದು ನಂಬಲಾಗಿದೆ. ಅದು ಭಿನ್ನವಾದರೆ ಕುಟುಂಬದಲ್ಲಿ ವಿರಸ, ಆರ್ಥಿಕ ಕ್ಲೇಶ ಮತ್ತು ಅನಿರೀಕ್ಷಿತ ವ್ಯತ್ಯಾಸಗಳು ಹೆಚ್ಚಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಅಂತೆಯೇ ನಿಂತಿರುವ ಗಡಿಯಾರವನ್ನು ಸಮಯ ಸ್ಥಗಿತಗೊಂಡಿದೆ ಎಂಬುದರ ಸೂಚಕವೆಂದು ಭಾವಿಸಲಾಗುತ್ತದೆ. ಚಲಿಸದ ಗಡಿಯಾರ ಗೃಹದಲ್ಲಿ ನೇತಾಡುತ್ತಿದ್ದರೆ ಆ ಮನೆಯಲ್ಲಿರುವವರ ಪ್ರಗತಿಯು ಸ್ಥಗಿತಗೊಳ್ಳುತ್ತದೆ ಮತ್ತು ಏಳಿಗೆ ವಿಳಂಬವಾಗುತ್ತದೆ ಎಂದು ನುಡಿಯಲಾಗುತ್ತದೆ. ಮಿತ್ರರೇ, ಒಂದು ಸಂಗತಿಯನ್ನು ಬಹಳ ದೃಢವಾಗಿ ಸ್ಮರಿಸಿ. ಈಗಲೇ ಆ ವಸ್ತುವನ್ನು ನಿಮ್ಮ ನಿವಾಸದಲ್ಲಿ ಅನ್ವೇಷಿಸಿ. ವೀಕ್ಷಣೆಯಲ್ಲಿ ಏನಾದರೂ ಕಂಡುಬಂದರೆ ಅದನ್ನು ತಕ್ಷಣ ಹೊರಹಾಕಿ. ಇಲ್ಲದಿದ್ದರೆ ಮೇ 18ರ ತರುವಾಯ ಪರಿಸ್ಥಿತಿ ನಿಮ್ಮ ನಿಯಂತ್ರಣ ತಪ್ಪಬಹುದು. ನೀವು ಅದನ್ನು ಸಣ್ಣ ಸಂಗತಿಯೆಂದು ಬಿಟ್ಟರೆ ಅದು ನಿಮ್ಮ ನಿವಾಸದಲ್ಲಿ ವಿತ್ತೀಯ ನಷ್ಟ, ಮಾನಸಿಕ ವ್ಯಥೆ ಮತ್ತು ಕೌಟುಂಬಿಕ ಕಲಹಗಳಿಗೆ ಮೂಲ ಕಾರಣವಾಗಬಹುದು. ಅನೇಕ ಮಂದಿ ಈ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮತ್ತು ತರುವಾಯ ತೀವ್ರವಾಗಿ ಪಶ್ಚಾತ್ತಾಪ ಪಡುತ್ತಾರೆ. ಅದಕ್ಕಾಗಿಯೇ ನಾನು ಅದನ್ನು ಮತ್ತೆ ಹೇಳುತ್ತಿದ್ದೇನೆ. ನೀವು ಆಲಿಸುತ್ತಿರುವುದು ಕೇವಲ ಜ್ಯೋತಿಷ್ಯ ಮಾಹಿತಿಯಲ್ಲ, ಇದು ನಿಮ್ಮನ್ನು ಮೊದಲೇ ತಲುಪಿದ ಸಂಕಷ್ಟದ ಸೂಚನೆ. ಅನೇಕ ಜನರು ಅದರತ್ತ ಗಮನ ಹರಿಸುವುದಿಲ್ಲ, ಇದೊಂದು ಸಾಮಾನ್ಯ ವಿಷಯ ಎಂದು ಭಾವಿಸುತ್ತಾರೆ. ಆದರೆ ಬದುಕಿನಲ್ಲಿ ಬೃಹತ್ ಸಮಸ್ಯೆಗಳಿಗೆ ಮೂಲ ಕಾರಣವೆಂದರೆ ಇಂತಹ ಸಣ್ಣ ನಿರ್ಲಕ್ಷ್ಯ. ನಿಮ್ಮ ಬದುಕನ್ನು ಹಿಂತಿರುಗಿ ವೀಕ್ಷಿಸಿ ಮತ್ತು ಗಮನಿಸಿ. ಗೃಹದಲ್ಲಿ ಯಾವಾಗಲೂ ಜಗಳವಿದೆಯೇ? ನೀವು ಗಳಿಸಿದ ವಿತ್ತವು ಇದ್ದಕ್ಕಿದ್ದಂತೆ ವ್ಯಯವಾಗುತ್ತಿದೆಯೇ? ಸತತವಾಗಿ ಕ್ಷೇಮದ ಸಮಸ್ಯೆಗಳು ಬರುತ್ತಿವೆಯೇ? ಗೃಹದಲ್ಲಿ ಯಾರಾದರೂ ನಿರಂತರವಾಗಿ ಉದ್ವಿಗ್ನರಾಗುತ್ತಿದ್ದಾರೆಯೇ, ಕಿರಿಕಿರಿಗೊಳ್ಳುತ್ತಿದ್ದಾರೆಯೇ ಮತ್ತು ಮಾನಸಿಕವಾಗಿ ಅಸ್ಥಿರರಾಗಿದ್ದಾರೆಯೇ? ನೀವು ಆರಂಭಿಸುವ ಯಾವುದೇ ಕಾಯಕವೂ ಮಧ್ಯದಲ್ಲಿ ನಿಲ್ಲುತ್ತದೆಯೇ? ಸಣ್ಣ ನಷ್ಟಗಳು ಬೃಹತ್ ಹೊರೆಯಾಗುತ್ತಿವೆಯೇ? ಇವು ಸಾಧಾರಣ ಘಟನೆಗಳಲ್ಲ. ಇವು ನಿಮ್ಮ ನಿವಾಸದಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂಬುದರ ಸೂಚನೆಗಳಾಗಿರಬಹುದು. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಇವು ವಿತ್ತೀಯ ಅಸ್ಥಿರತೆ, ತೀರ್ಮಾನಗಳಲ್ಲಿ ಗೊಂದಲ, ಮಾನಸಿಕ ದಣಿವುಗಳ ರೂಪದಲ್ಲಿ ಪ್ರಕಟವಾಗುತ್ತವೆ. ಈ ಲಕ್ಷಣಗಳು ನಿಮ್ಮ ನಿವಾಸದಲ್ಲಿ ಇನ್ನೂ ಗೋಚರಿಸುತ್ತಿದ್ದರೆ ವಿಳಂಬ ಮಾಡಬೇಡಿ. ಯಾವುದೇ ಕಾರಣವಿಲ್ಲದೆ ಮನೆಯಲ್ಲಿ ಹೆಚ್ಚುತ್ತಿರುವ ಕಲಹಗಳು, ಸಾಕಷ್ಟು ವಿತ್ತವಿಲ್ಲದಿರುವುದು ಮತ್ತು ಒಂದು ಸಮಸ್ಯೆ ದೂರವಾಗುವ ಮುನ್ನವೇ ಮತ್ತೊಂದು ಉದ್ಭವಿಸುವುದು ಮತ್ತು ಕುಟುಂಬದವರು ಯಾವಾಗಲೂ ಒತ್ತಡದಲ್ಲಿರುವುದು ಇವೆಲ್ಲವೂ ನಿಮ್ಮ ಅದೃಷ್ಟವು ಮಿತಿ ದಾಟುವ ಮುನ್ನವೇ ಸ್ಥಗಿತಗೊಳ್ಳುತ್ತದೆ ಎಂಬುದರ ಸಂಕೇತಗಳಾಗಿವೆ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈ ಎಚ್ಚರಿಕೆಯನ್ನು ಹಗುರವಾಗಿ ಪರಿಗಣಿಸಬಾರದು, ಏಕೆಂದರೆ ಮೇ 15ರಿಂದ ಆರಂಭವಾಗುವ ಮಂಗಳಕರ ಪ್ರಭಾವವು ನಿಮ್ಮ ನಿವಾಸದಲ್ಲಿ ಋಣಾತ್ಮಕ ವಾತಾವರಣವನ್ನು ತಡೆಯಲು ಯತ್ನಿಸುತ್ತದೆ. ಈಗ ಈ 4 ದಿನಗಳು ಏಕೆ ನಿರ್ಣಾಯಕವಾಗಿವೆ ಎಂದು ನೋಡೋಣ. ಮೇ 15 ಮತ್ತು 18ರ ನಡುವಿನ ಗ್ರಹಗತಿಗಳ ಪ್ರಭಾವವು ಕನ್ಯಾ ರಾಶಿಯವರಿಗೆ ಮಿಶ್ರ ರೂಪದಲ್ಲಿ ಕೆಲಸ ಮಾಡುತ್ತದೆ. ಒಂದೆಡೆ ಸೌಭಾಗ್ಯ ಬಲಗೊಳ್ಳುತ್ತದೆ, ಮತ್ತೊಂದೆಡೆ ಹಠಾತ್ ಘಟನೆಗಳು, ಕ್ರೋಧ ಮತ್ತು ಅನುಚಿತ ನಿರ್ಧಾರಗಳು ಮಾನಸಿಕ ಅಸ್ಥಿರತೆಯನ್ನು ಸೂಚಿಸುವ ಪರಿಣಾಮಗಳನ್ನು ಸಹ ಹೊಂದಿರುತ್ತವೆ. ವಿಶೇಷವಾಗಿ ಈ ಸಮಯದಲ್ಲಿ ಮಂಗಳನ ದೃಷ್ಟಿಯು 8ನೇ ಮನೆಯ ಅಂಶಗಳನ್ನು ಚಲಿಸಬಹುದು. 8ನೇ ಮನೆ ಎಂದರೆ ಹಠಾತ್ ಪಲ್ಲಟಗಳು, ಗುಪ್ತ ಕ್ಲೇಶಗಳು, ರಹಸ್ಯ ಉದ್ವಿಗ್ನತೆಗಳು ಮತ್ತು ಅಪಾಯದ ಸೂಚನೆಗಳು. ಅದಕ್ಕಾಗಿಯೇ ಕನ್ಯಾ ರಾಶಿಯವರು ಈ 4 ದಿನಗಳಲ್ಲಿ ಯಾವುದೇ ವಿಷಯದಲ್ಲಿ ಆತುರದ ತೀರ್ಮಾನಗಳನ್ನು ಕೈಗೊಳ್ಳಬಾರದು. ವಿಶೇಷವಾಗಿ ಸಿಟ್ಟು, ಅಸಮಾಧಾನ, ಭೀತಿ, ವೇಗ ಮತ್ತು ಸಂವಹನದ ಕಠೋರತೆಯನ್ನು ತಗ್ಗಿಸಬೇಕು. ಒಂದು ಸಣ್ಣ ಸಂಗತಿಯು ಬೃಹತ್ ಕಲಹವಾಗಿ ಮಾರ್ಪಟ್ಟರೆ ನೀವು ವಿತ್ತದ ಬಗ್ಗೆಯೂ ಜಾಗರೂಕರಾಗಿರಬೇಕು. ಯಾರಾದರೂ ಇದ್ದಕ್ಕಿದ್ದಂತೆ ಹಣ ಯಾಚಿಸಿದರೂ ಅಥವಾ ಅದು ಹೂಡಿಕೆಯ ಅವಕಾಶ ಎಂದು ನುಡಿದರೂ ಅದನ್ನು ತಕ್ಷಣ ವಿಶ್ವಾಸಿಸಬೇಡಿ. ಇನ್ನೊಂದು ಪ್ರಮುಖ ಸಂಗತಿ, ಹಳೆಯ ಕಸ, ಬಳಸದ ವಸ್ತುಗಳು, ಹಾನಿಗೊಳಗಾದ ಚೀಲಗಳು, ಹರಿದ ವಸ್ತ್ರಗಳು, ಭಿನ್ನವಾಗಿರುವ ಪ್ಲಾಸ್ಟಿಕ್ ವಸ್ತುಗಳು, ಸುಟ್ಟ ದೀಪಗಳು,
ಮತ್ತು ಮನೆಯಲ್ಲಿ ಸಂಗ್ರಹವಾಗಿರುವ ಚಲಿಸದ ಬ್ಯಾಟರಿಗಳನ್ನು ವಾಸ್ತು ಪ್ರಕಾರ ಅಶುಭವೆಂದು ಭಾವಿಸಲಾಗುತ್ತದೆ. ಅನೇಕ ಮಂದಿ ಈ ಸಕಲ ವಸ್ತುಗಳನ್ನು ಯಾವಾಗಲೂ ಉಪಯುಕ್ತವೆಂದು ಭಾವಿಸಿ ಶೇಖರಿಸುತ್ತಾರೆ. ಆದರೆ ಆ ರಾಶಿಗಳು ಗೃಹದಲ್ಲಿ ಸ್ತಬ್ಧ ಶಕ್ತಿಯನ್ನು ಸೃಷ್ಟಿಸುತ್ತವೆ. ಸ್ತಬ್ಧ ಶಕ್ತಿ ಎಂದರೆ ಪ್ರಗತಿಯ ನಿಶ್ಚಲತೆ. ವಿಶೇಷವಾಗಿ ಕನ್ಯಾ ರಾಶಿಯವರು ತಮ್ಮ ವಿಶ್ರಾಂತಿ ಕೊಠಡಿಯ ಉತ್ತರ ದಿಕ್ಕು, ಆರಾಧನಾ ಕೊಠಡಿ ಮತ್ತು ಗೃಹದ ಈಶಾನ್ಯ ದಿಕ್ಕನ್ನು ಶುಚಿಯಾಗಿಟ್ಟುಕೊಳ್ಳಬೇಕು. ಏಕೆಂದರೆ ಉತ್ತರ ದಿಕ್ಕನ್ನು ವಿತ್ತದ ಸೂಚಕ ಮತ್ತು ದೈವಿಕ ಶಕ್ತಿಯ ಈಶಾನ್ಯ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ಮಲಿನತೆ, ಕತ್ತಲೆ, ಕಸ ಮತ್ತು ಕೆಟ್ಟಿರುವ ವಸ್ತುಗಳು ಇದ್ದರೆ ಧನಹರಿವು ನಿಧಾನವಾಗಬಹುದು. ಇಲ್ಲಿ ಅನೇಕ ಮಂದಿ ಮಾಡುವ ಬೃಹತ್ ಪ್ರಮಾದ ಏನೆಂದರೆ ಕ್ಲೇಶ ತಿಳಿದಿದ್ದರೂ ಸಹ ಅವರು ಅದನ್ನು ಬಿಟ್ಟು ಮುಂದೆ ನೋಡೋಣ ಎಂದು ನುಡಿಯುತ್ತಾರೆ. ಆದರೆ ಮಿತ್ರರೇ, ಈ ಬಾರಿ ಹಾಗೆ ಮಾಡಬೇಡಿ. ಏಕೆಂದರೆ ಮೇ 15ರಿಂದ ಆರಂಭವಾಗುವ ಶುಭ ಪ್ರಭಾವವು ನಿಮ್ಮ ನಿವಾಸದಲ್ಲಿನ ಋಣಾತ್ಮಕ ವಾತಾವರಣವನ್ನು ತಡೆಯಲು ಯತ್ನಿಸುತ್ತದೆ. ಈಗ ನೀವು ಮೊದಲೇ ಕಾಳಜಿ ವಹಿಸಿದರೆ ಐಶ್ವರ್ಯ ಯೋಗವು ಬಲಗೊಳ್ಳುತ್ತದೆ. ನೀವು ವಿಳಂಬ ಮಾಡಿದರೆ ಲಭಿಸಿರುವ ಸೌಭಾಗ್ಯವು ಹಿಂತಿರುಗಬಹುದು. ಅದಕ್ಕಾಗಿಯೇ ಮೇ 15ರ ಮುನ್ನವೇ ಈ ಪರಿಹಾರವನ್ನು ಮಾಡುವುದು ಬಹಳ ಮುಖ್ಯ. ಈಗ ನಿಮ್ಮ ನಿವಾಸದ ಸುತ್ತಲೂ ವೀಕ್ಷಿಸಿ ಮತ್ತು ಏನು ಕೆಟ್ಟಿದೆ ಎಂಬುದನ್ನು ನೋಡಿ. ವಿಶೇಷವಾಗಿ ನಿಮ್ಮ ವಿಶ್ರಾಂತಿ ಕೊಠಡಿ, ಸಭಾಂಗಣ ಮತ್ತು ಆರಾಧನಾ ಕೊಠಡಿಯ ಪ್ರಮುಖ ದ್ವಾರದ ಬಳಿ ಏನಿದೆ ಎಂಬುದನ್ನು ಗಮನಿಸಿ. ಮಿತ್ರರೇ, ಈ ಸಮಯದಲ್ಲಿ ನೀವು ಮಾಡಬೇಕಾದ ಪ್ರಥಮ ಕಾಯಕವೆಂದರೆ ಗೃಹವನ್ನು ಸಂಪೂರ್ಣವಾಗಿ ಶುಚಿಗೊಳಿಸುವುದು. ಭಿನ್ನವಾಗಿರುವ ವಸ್ತುಗಳು, ಹಾನಿಗೊಳಗಾದ ಸಾಧನಗಳು, ನಿಂತಿರುವ ಗಡಿಯಾರಗಳು ಮತ್ತು ಒಣಗಿದ ಗಿಡಗಳು ಇದ್ದರೆ ಅವುಗಳನ್ನು ತಕ್ಷಣ ಹೊರಹಾಕಿ. ದೈವದ ಚಿತ್ರಗಳು ಭಿನ್ನವಾಗಿದ್ದರೆ ಅವುಗಳನ್ನು ಗೌರವದಿಂದ ತೆಗೆದುಹಾಕಿ. ಅವುಗಳನ್ನು ಅಜಾಗರೂಕತೆಯಿಂದ ಕಸಕ್ಕೆ ಎಸೆಯಬೇಡಿ. ಮುರಿದ ಪ್ರತಿಮೆಗಳಿದ್ದರೆ ಅವುಗಳನ್ನು ಮರ್ಯಾದೆಯಿಂದ ಪಕ್ಕಕ್ಕೆ ಇರಿಸಿ ಮತ್ತು ಸರಿಯಾಗಿ ವಿಲೇವಾರಿ ಮಾಡಿ. ಕೆಟ್ಟಿರುವ ವಿದ್ಯುತ್ ಉಪಕರಣಗಳನ್ನು ಹೇಗಾದರೂ ಸರಿಪಡಿಸಿ, ಇಲ್ಲದಿದ್ದರೆ ಅವುಗಳನ್ನು ಸಂಗ್ರಹಿಸದೆ ಗೃಹದಿಂದ ಹೊರತೆಗೆಯಿರಿ. ವಿಶೇಷವಾಗಿ ನಿವಾಸದಲ್ಲಿ ಒಂದು ಕ್ಷಣವೂ ಒಡೆದ ದರ್ಪಣವನ್ನು ಇಡಬೇಡಿ, ಏಕೆಂದರೆ ಇದು ಮಾನಸಿಕವಾಗಿ ಋಣಾತ್ಮಕ ಭಾವನೆಗಳನ್ನು ವೃದ್ಧಿಸುತ್ತದೆ. ಒಂದು ಮನೆಯಲ್ಲಿ ಭಿನ್ನವಾದ ಕನ್ನಡಿದ್ದರೆ ಆ ನಿವಾಸದಲ್ಲಿರುವ ಜನರ ಮನಸ್ಥಿತಿ ಪಲ್ಲಟವಾಗುತ್ತದೆ ಮತ್ತು ಅವರ ಅರಿವಿಲ್ಲದೆಯೇ ಅವರ ಅತೃಪ್ತಿ ಹೆಚ್ಚಾಗುತ್ತದೆ ಎಂದು ಹಲವರು ನುಡಿಯುತ್ತಾರೆ. ನೀವು ಮಾಡಬೇಕಾದ ದ್ವಿತೀಯ ಕಾಯಕವೆಂದರೆ ಗೃಹದಲ್ಲಿ ಬೆಳಕನ್ನು ವೃದ್ಧಿಸುವುದು. ಅನೇಕ ಬಾರಿ ನಾವು ಋಣಾತ್ಮಕ ಶಕ್ತಿಯೆಂದು ಭಾವಿಸುವುದು ನಿರ್ಲಕ್ಷ್ಯ, ಅಂಧಕಾರ, ವಾಯುವಿನ ಕೊರತೆ ಮತ್ತು ಅವ್ಯವಸ್ಥೆಯಿಂದ ಉಂಟಾಗುವ ಭಾರೀ ವಾತಾವರಣವಾಗಿದೆ. ಆದ್ದರಿಂದ ಪ್ರಾತಃಕಾಲ ಕಿಟಕಿಗಳನ್ನು ತೆರೆದು ಶುದ್ಧ ಗಾಳಿಯನ್ನು ಒಳಗೆ ಬಿಡಿ. ಆರಾಧನಾ ಕೊಠಡಿಯನ್ನು ಪವಿತ್ರವಾಗಿಡಿ. ಸಂಜೆ ಜ್ಯೋತಿಯನ್ನು ಬೆಳಗಿಸಿ ಧನಲಕ್ಷ್ಮೀ ದೇವಿಗೆ ಪ್ರಾರ್ಥಿಸಿ. ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಸಹ ಸಕಾರಾತ್ಮಕವಾಗುತ್ತದೆ. ಹಸಿರು ವರ್ಣದ ವಸ್ತ್ರಗಳನ್ನು ಧರಿಸುವುದು, ವಿಶೇಷವಾಗಿ ಬುಧವಾರ ಕನ್ಯಾ ರಾಶಿಯವರಿಗೆ ಮಂಗಳಕರ. ಬುಧನನ್ನು ಹಸಿರು ಬಣ್ಣಕ್ಕೆ ಸಂಬಂಧಿಸಿದ ಗ್ರಹವೆಂದು ಪರಿಗಣಿಸಲಾಗಿರುವುದರಿಂದ ಅದು ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಈಗ ಅನೇಕ ಜನರು ಪ್ರಶ್ನಿಸುವುದೇನೆಂದರೆ, ಇವು ನೈಜವಾಗಿ ಪರಿಣಾಮ ಬೀರುತ್ತವೆಯೇ? ಮಿತ್ರರೇ, ಪ್ರತಿಯೊಂದು ವಸ್ತುವಿಗೂ ಒಂದು ಶಕ್ತಿಯಿದೆ. ನೀವು ಅದನ್ನು ಆಧ್ಯಾತ್ಮಿಕವಾಗಿ ವಿಶ್ವಾಸಿಸುತ್ತೀರೋ, ಮಾನಸಿಕವಾಗಿ ಚಿಂತಿಸುತ್ತೀರೋ ಅಥವಾ ಪರಿಸರದ ದೃಷ್ಟಿಯಿಂದ ನೋಡುತ್ತೀರೋ ಅದು ವಾಸ್ತವ. ಒಂದು ಗೃಹ ಯಾವಾಗಲೂ ಕತ್ತಲೆಯಾಗಿದ್ದರೆ, ಕಸ, ಭಿನ್ನವಾಗಿರುವ ವಸ್ತುಗಳು ಮತ್ತು ಅವ್ಯವಸ್ಥೆಯಿಂದ ಕೂಡಿದ್ದರೆ ಅಲ್ಲಿ ವಾಸಿಸುವವರ ಮನಸ್ಸು ಕೂಡ ಭಾರವಾಗಿರುತ್ತದೆ. ನೀವು ಕ್ರಮೇಣ ಪ್ರಶಾಂತವಾಗಿರುವ ಮತ್ತು ಶುದ್ಧ ಪ್ರಕಾಶದಿಂದ ಕೂಡಿದ ನಿವಾಸವನ್ನು ಪ್ರವೇಶಿಸಿದಾಗ ಮನಸ್ಸು ಹಗುರವಾಗಿರುತ್ತದೆ. ನೂತನ ಚಿಂತನೆಗಳು ಮೂಡುತ್ತವೆ, ಕಾಯಕದ ಮೇಲೆ ಗಮನ ಹೆಚ್ಚಾಗುತ್ತದೆ, ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತದೆ. ಅದೇ ಶಕ್ತಿಯ ಪರಿಣಾಮ ಎಂದರೆ ವಾಸ್ತುವಿಜ್ಞಾನದ ದೃಷ್ಟಿಯಿಂದ ನೋಡಬಹುದಾದ ಗೃಹದ ಸ್ಥಿತಿ ನಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಆ ಚಿಂತನೆಗಳು ನಿರ್ಧಾರಗಳಾಗಿ ಮತ್ತು ನಿರ್ಧಾರಗಳು ಫಲಿತಾಂಶಗಳಾಗಿ ಪಲ್ಲಟವಾಗುತ್ತವೆ. ಅದಕ್ಕಾಗಿಯೇ ನಿವಾಸವನ್ನು ಶುಚಿಗೊಳಿಸುವುದು ಎಂದರೆ ಕೇವಲ ನೆಲವನ್ನು ಗುಡಿಸುವುದು ಎಂದಲ್ಲ, ಬದಲಾಗಿ ನಿಮ್ಮ ಸೌಭಾಗ್ಯಕ್ಕಾಗಿ ಹಾದಿಯನ್ನು ತೆರವುಗೊಳಿಸುವುದು. ಮೇ 15ರ ತರುವಾಯ ಕನ್ಯಾ ರಾಶಿಯವರಿಗೆ ವಿತ್ತಯೋಗವು ಪ್ರಬಲವಾಗಿರುತ್ತದೆ. ವಿಶೇಷವಾಗಿ ಹಿಂದೆ ನಿಂತು ಹೋಗಿದ್ದ ಧನವು ಮರಳಬಹುದು. ನ್ಯಾಯಾಲಯದ ಪ್ರಸಂಗಗಳು, ಭೂಮಿಯ ವ್ಯವಹಾರಗಳು, ಬಾಕಿಗಳು, ಹಳೆಯ ಪಾವತಿಗಳಂತಹ ವಿಷಯಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳ ಸಾಧ್ಯತೆಯಿದೆ. ವಿಳಂಬವಾದರೂ ಸಹ ಯಾರಾದರೂ ನಿಮಗೆ ನೀಡಬೇಕಾದ ಹಣವನ್ನು ಸಂದಾಯ ಮಾಡಬಹುದು. ವಿದೇಶದಲ್ಲಿರುವವರಿಗೆ, ಅನ್ಯ ಪ್ರಾಂತ್ಯದ ಉದ್ಯೋಗಗಳನ್ನು ಅನ್ವೇಷಿಸುತ್ತಿರುವವರಿಗೆ ಈ ಕಾಲವು ಉತ್ತಮ ಮಾಹಿತಿಯನ್ನು ತರಬಹುದು. ನೀವು ನೂತನ ಉದ್ಯೋಗಕ್ಕಾಗಿ ಯತ್ನಿಸುತ್ತಿದ್ದರೆ ನಿಮಗೆ ಸಂದರ್ಶನದ ಕರೆ ಬರಬಹುದು. ಕೆಲವರಿಗೆ ಅರೆಕಾಲಿಕ ಆದಾಯ, ಹೆಚ್ಚುವರಿ ಧನಲಾಭ ಮತ್ತು ನೂತನ ಸಂಪರ್ಕಗಳ ಮೂಲಕ ಸುಯೋಗಗಳು ಬರಬಹುದು. ಆದರೆ ಮಿತ್ರರೇ, ಇಲ್ಲಿ ಸ್ಮರಿಸಬೇಕಾದ ಒಂದು ತತ್ವವಿದೆ. ಶುಭಯೋಗ ಬಂದಾಗ ನಾವು ಹೆಚ್ಚು ಜಾಗರೂಕರಾಗಿರಬೇಕು.
ಏಕೆಂದರೆ ಸೌಭಾಗ್ಯ ಬಂದಾಗಲೂ ನೀವು ಅದನ್ನು ಉಳಿಸಿಕೊಳ್ಳಲು ಅಶಕ್ತರಾದರೆ ಅದು ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ. ಅದಕ್ಕಾಗಿಯೇ ಈ ಸಮಯದಲ್ಲಿ ಯಾರನ್ನೂ ಕುರುಡಾಗಿ ವಿಶ್ವಾಸಿಸಬೇಡಿ. ವಿಶೇಷವಾಗಿ ವಿತ್ತದ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ಏನಾದರೂ ಶ್ರೇಷ್ಠವಾದುದು ಎಂದು ನುಡಿಯುತ್ತಾರೆ ಎಂಬ ಕಾರಣಕ್ಕೆ ಬಂಡವಾಳ ಹೂಡಬೇಡಿ. ದಾಖಲೆಗಳು, ವ್ಯವಹಾರಗಳು, ಸಾಲಗಳು, ಹೂಡಿಕೆಗಳ ಬಗ್ಗೆ 2 ಬಾರಿ ಆಲೋಚಿಸಿ. ನೀವು ಯಾರಿಗಾದರೂ ಬೃಹತ್ ಮೊತ್ತದ ಹಣವನ್ನು ಋಣವಾಗಿ ನೀಡಬೇಕಾದರೆ ಅದನ್ನು ತಕ್ಷಣ ನೀಡಬೇಡಿ. ಈ ಸಮಯದಲ್ಲಿ ನೀಡಿದ ಧನವು ಮರಳುವಲ್ಲಿ ವಿಳಂಬವಾಗಬಹುದು. ಉದ್ಯಮಿಗಳು, ಪಾಲುದಾರರು, ನೌಕರರು, ಕುಟುಂಬದವರು ಕಚೇರಿ, ತಂತ್ರಗಾರಿಕೆಯಲ್ಲಿ, ಆಪ್ತರ ಒತ್ತಡದಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಬಾರದು. ಕೆಲವರು ನಿಮ್ಮ ಸೌಜನ್ಯವನ್ನು ಬಳಸಲು ಯತ್ನಿಸುತ್ತಾರೆ. ವಿಶೇಷವಾಗಿ ಕನ್ಯಾರಾಶಿಗಳು ನೆರವಾಗಲು ಹೆಚ್ಚು ಸನ್ನದ್ಧರಾಗಿರುತ್ತಾರೆ. ಆದ್ದರಿಂದ ತರುವಾಯ ಕ್ಲೇಶವಾಗುವ ಸಾಧ್ಯತೆಯಿದೆ. ಕುಟುಂಬ ಜೀವನದಲ್ಲಿ ಕೆಲವು ಪಲ್ಲಟಗಳು ಗೋಚರಿಸುತ್ತವೆ. ಸುದೀರ್ಘ ಕಾಲದಿಂದ ದೂರವಿದ್ದ ಕುಟುಂಬದ ಸದಸ್ಯರು ಮತ್ತೆ ಸನಿಹವಾಗುತ್ತಾರೆ. ಆದರೆ ಅದೇ ಕಾಲದಲ್ಲಿ ಸಣ್ಣ ತಪ್ಪು ತಿಳುವಳಿಕೆಗಳು ಸಹ ಹೆಚ್ಚಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಹಳೆಯ ಸಂಗತಿಗಳನ್ನು ಮತ್ತೆ ಪ್ರಸ್ತಾಪಿಸಿದರೆ ವಾತಾವರಣ ಉದ್ವಿಗ್ನವಾಗಬಹುದು. ಅದಕ್ಕಾಗಿಯೇ ಸಂವಹನದ ವೇಳೆ ಎಚ್ಚರಿಕೆ ಅಗತ್ಯ. ನೀವು ಸತ್ಯವನ್ನೇ ನುಡಿಯುತ್ತಿದ್ದರೂ ನೀವು ಅದನ್ನು ಹೇಗೆ ವ್ಯಕ್ತಪಡಿಸುತ್ತೀರಿ ಎಂಬುದು ಬಹಳ ಮುಖ್ಯ. ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಕ್ರೋಧದಿಂದ ಸಂವಹನ ನಡೆಸಬೇಡಿ. ಒಂದೇ ಒಂದು ನುಡಿಯು ಕುಟುಂಬದ ನೆಮ್ಮದಿಯನ್ನು ಕದಡಬಹುದು. ಈ 4 ದಿನಗಳಲ್ಲಿ ಅಬ್ಬರದಿಂದ ನುಡಿಯುವುದು, ನೋಯಿಸುವ ಮಾತುಗಳು, ಲೇವಡಿ ಮಾಡುವುದು ಮತ್ತು ಗತಕಾಲವನ್ನು ಅಗೆಯುವುದನ್ನು ಸಂಪೂರ್ಣವಾಗಿ ತಗ್ಗಿಸಿ. ನೀವು ನಿಮ್ಮ ವಾಣಿಯನ್ನು ನಿಯಂತ್ರಿಸಿದರೆ ಗೃಹದಲ್ಲಿ ಅರ್ಧದಷ್ಟು ಕ್ಲೇಶಗಳು ಸ್ವಯಂಚಾಲಿತವಾಗಿ ಕಡಿಮೆಯಾಗುತ್ತವೆ. ಈ ಕಾಲವು ಪ್ರೀತಿಯಲ್ಲಿರುವ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಒಂದೆಡೆ ಅನುರಾಗ ಬಲಗೊಳ್ಳುವ ಲಕ್ಷಣಗಳಿವೆ. ಯಾರಾದರೂ ನಿಮಗಾಗಿ ಬಹಳ ಕಾಲದಿಂದ ಕಾಯುತ್ತಿದ್ದರೆ ಅವರು ಸ್ಪಂದಿಸಬಹುದು. ಆದರೆ ಮತ್ತೊಂದೆಡೆ ಸಂಶಯಗಳು, ಅಹಂಕಾರದ ತಪ್ಪುಗ್ರಹಿಕೆಗಳು, ತೃತೀಯ ವ್ಯಕ್ತಿಯ ಹಸ್ತಕ್ಷೇಪದಂತಹ ಕ್ಲೇಶಗಳ ಸಾಧ್ಯತೆಯಿದೆ. ಆದ್ದರಿಂದ ನಿಷ್ಠೆಯಿಂದ ಸಂವಹನ ನಡೆಸುವುದು ಬಹಳ ಮುಖ್ಯ. ಸಣ್ಣ ವಿಷಯಗಳನ್ನು ಬೃಹತ್ ಸಮಸ್ಯೆಗಳನ್ನಾಗಿ ಮಾರ್ಪಡಿಸಬೇಡಿ. ಯಾವುದೇ ಸಂದೇಹವಿದ್ದರೆ ನೀವು ಪ್ರಶಾಂತವಾಗಿ ಸಂವಹನ ನಡೆಸಿ ಅದನ್ನು ಬಗೆಹರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಊಹೆಗಳನ್ನು ಹೆಚ್ಚಿಸುವ ಮತ್ತು ಸಂಬಂಧವನ್ನು ಹಾಳುಮಾಡುವ ಭೀತಿಯಿದೆ. ಕ್ಷೇಮದ ದೃಷ್ಟಿಯಿಂದಲೂ ಸ್ವಲ್ಪ ಕಾಳಜಿ ಅಗತ್ಯ. ವಿಶೇಷವಾಗಿ ಉದರ, ಜೀರ್ಣಕ್ರಿಯೆ, ನರಗಳ ದೌರ್ಬಲ್ಯ, ಉದ್ವಿಗ್ನತೆ, ದಣಿವು ಮತ್ತು ನಿದ್ರಾಹೀನತೆಯಂತಹ ಕ್ಲೇಶಗಳು ಉದ್ಭವಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ಬಾಹ್ಯ ಆಹಾರವನ್ನು ತಗ್ಗಿಸಿ. ರಾತ್ರಿ ತಡವಾಗಿ ಎಚ್ಚರವಾಗಿರಬೇಡಿ. ಸಾಕಷ್ಟು ನೀರು ಕುಡಿಯಿರಿ. ದೇಹವು ದಣಿದಿದ್ದರೆ ಮನಸ್ಸು ಕೂಡ ಅಶಕ್ತವಾಗುತ್ತದೆ. ಮೇ 15ರಿಂದ 18ರವರೆಗೆ ವಾಹನಗಳನ್ನು ಚಲಿಸುವಾಗ ವಿಶೇಷ ಕಾಳಜಿ ಅಗತ್ಯ. ವೇಗವಾಗಿ ಚಲಿಸಬೇಡಿ. ಸಂಚಾರಿ ದೂರವಾಣಿಯಲ್ಲಿ ಮಾತನಾಡುತ್ತಾ ವಾಹನ ಚಲಿಸುವುದನ್ನು ನಿಲ್ಲಿಸಿ. ಸಣ್ಣ ನಿರ್ಲಕ್ಷ್ಯವು ಬೃಹತ್ ತೊಂದರೆಗೆ ಕಾರಣವಾಗಬಹುದು. ಈ 4 ದಿನಗಳಲ್ಲಿ ನೀವು ಜಾಗೃತರಾಗಿದ್ದರೆ ಅನೇಕ ಕ್ಲೇಶಗಳನ್ನು ಮೊದಲೇ ತಡೆಯಬಹುದು. ಈಗ ಒಂದು ಪ್ರಮುಖ ದೈವಿಕ ಪರಿಹಾರದ ಬಗ್ಗೆ ಮಾತನಾಡೋಣ. ಈ 4 ದಿನಗಳವರೆಗೆ ಪ್ರತಿದಿನ ಪ್ರಾತಃಕಾಲ ನಿವಾಸದ ಮುಂದೆ ಅರಿಶಿನ ಜಲವನ್ನು ಪ್ರೋಕ್ಷಿಸಿ ಮತ್ತು ಸಂಜೆ ಜ್ಯೋತಿಯನ್ನು ಬೆಳಗಿಸಿ. ಧನಲಕ್ಷ್ಮೀ ದೇವಿಗೆ ಪ್ರಣಾಮ ಮಾಡಿ. ನೀವು ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಥವಾ ಓಂ ಬಂ ಬುಧಾಯ ನಮಃ ಎಂಬ ಮಂತ್ರಗಳನ್ನು 11 ಬಾರಿ ಪಠಿಸಬಹುದು. ಬುಧವಾರ ನೀವು ಹತ್ತಿರದಲ್ಲಿ ಹಸಿರು ವರ್ಣದ ವಸ್ತ್ರ ಅಥವಾ ಕರವಸ್ತ್ರವನ್ನು ಇಟ್ಟುಕೊಳ್ಳಬಹುದು. ಸಾಧ್ಯವಾದರೆ ಅನಾಥ ಮಕ್ಕಳಿಗೆ ಹಸಿರು ಹಣ್ಣುಗಳನ್ನು ದಾನ ಮಾಡಿ. ನಿವಾಸದಲ್ಲಿ ತುಳಸಿ ಗಿಡವಿದ್ದರೆ ಅದಕ್ಕೆ ನೀರುಣಿಸಿ ದೀಪ ಹಚ್ಚಿ. ಇನ್ನೊಂದು ಕಾಯಕ ಮಾಡಿ. ನಿಮ್ಮ ನಿವಾಸದ ಉತ್ತರ ದಿಕ್ಕಿನಲ್ಲಿ ಯಾವುದೇ ಅನಗತ್ಯ ಭಾರ ಅಥವಾ ಕೆಟ್ಟಿರುವ ವಸ್ತುಗಳು ಇದ್ದರೆ ಅವುಗಳನ್ನು ತಕ್ಷಣ ಹೊರಹಾಕಿ. ಇದು ನಿಮಗೆ ಮಾನಸಿಕವಾಗಿ ನೂತನ ಸ್ಪಷ್ಟತೆಯನ್ನು ನೀಡುತ್ತದೆ. ಇನ್ನೊಂದು ರಹಸ್ಯ. ಅನೇಕ ಮಂದಿ ಗೃಹದಲ್ಲಿ ಒಣಗಿದ ಸಸ್ಯಗಳನ್ನು ಇಡುತ್ತಾರೆ. ಅವುಗಳನ್ನು ತರುವಾಯ ತೆಗೆಯುತ್ತೇವೆ ಎಂದು ಭಾವಿಸಿ ಅಲ್ಲಿಯೇ ಬಿಡುತ್ತಾರೆ. ಆದರೆ ವಾಸ್ತು ಪ್ರಕಾರ ಇವುಗಳನ್ನು ದಾರಿದ್ರ್ಯದ ಲಕ್ಷಣಗಳು ಎಂದು ಪರಿಗಣಿಸಲಾಗುತ್ತದೆ. ನಿವಾಸದಲ್ಲಿ ಹೆಚ್ಚು ನಿರ್ಜೀವ ವಸ್ತುಗಳು ಇದ್ದರೆ ಗೃಹದ ಉತ್ಸಾಹ ಮತ್ತು ಚೈತನ್ಯ ಕ್ಷೀಣಿಸುತ್ತದೆ ಎಂದು ನುಡಿಯಲಾಗುತ್ತದೆ. ಅದಕ್ಕಾಗಿಯೇ ಹಸಿರು ಗಿಡಗಳನ್ನು ಪೋಷಿಸುವುದು ಶ್ರೇಷ್ಠ. ವಿಶೇಷವಾಗಿ ತುಳಸಿ ಗಿಡ ಮನಸ್ಸಿಗೆ ಹರ್ಷವನ್ನು ತರುವ ಸಣ್ಣ ಹಸಿರು ಸಸ್ಯಗಳನ್ನು ಮಂಗಳಕರವೆಂದು ಭಾವಿಸಲಾಗುತ್ತದೆ. ಅಲ್ಲದೆ ಆರಾಧನಾ ಕೊಠಡಿಯ ಬಳಿ ಯಾವುದೇ ಮಲಿನ ಹಳೆಯ ಪುಷ್ಪಗಳು ಮತ್ತು ಒಣಗಿದ ಹೂಮಾಲೆಗಳು ಇರದಂತೆ ಗಮನಿಸಿ. ಸನ್ನಿಧಿಯು ಹೆಚ್ಚು ಪವಿತ್ರವಾಗಿದ್ದಷ್ಟು ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತದೆ. ಕನ್ಯಾ ರಾಶಿಯವರು ಮೇ 15 ಮತ್ತು 18ರ ನಡುವೆ ನೂತನ ಕಾಯಕವನ್ನು ಆರಂಭಿಸಲು ಇಚ್ಛಿಸಿದರೆ
ಪ್ರಾತಃಕಾಲ 6 ರಿಂದ 8 ರ ನಡುವಿನ ಅವಧಿ ಪೂರಕವಾಗಿರುತ್ತದೆ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಪ್ರಶಾಂತ ಮನಸ್ಸಿನಿಂದ ಪ್ರಮುಖ ಒಪ್ಪಂದಗಳು, ಸಂದರ್ಶನಗಳು, ವಾಣಿಜ್ಯ ಮಾತುಕತೆಗಳು, ದಾಖಲೆಗಳು ಮತ್ತು ವಿತ್ತೀಯ ನಿರ್ಧಾರಗಳನ್ನು ಯೋಜಿಸಿ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ 5. ಮಂಗಳಕರ ವರ್ಣ ಹಸಿರು. ಪ್ರಮುಖ ಕಾಯಕಕ್ಕೆ ತೆರಳುವಾಗ ನೀವು ಸಮೀಪದಲ್ಲಿ ಹಸಿರು ಕರವಸ್ತ್ರ ಅಥವಾ ಹಸಿರು ಬಟ್ಟೆಯನ್ನು ಇಟ್ಟುಕೊಳ್ಳಬಹುದು. ನಿಷ್ಠೆ ಮತ್ತು ಮಾನಸಿಕ ಸ್ಥಿರತೆಯನ್ನು ವೃದ್ಧಿಸುವ ಶ್ರೇಷ್ಠ ಹವ್ಯಾಸಗಳು ಇವು. ಅವು ಪಥದರ್ಶಿಯಾಗಿ ಕೆಲಸ ಮಾಡುತ್ತವೆ. ಆದರೆ ಇಲ್ಲಿ ಸ್ಮರಿಸಬೇಕಾದ ವಿಷಯವೆಂದರೆ ಬಣ್ಣ, ಸಂಖ್ಯೆ, ಮಂತ್ರ ಇವೆಲ್ಲವೂ ಕೇವಲ ಪೂರಕಗಳು. ನೈಜ ಪಲ್ಲಟವು ನಿಮ್ಮ ಜಾಗರೂಕತೆ, ನಿಮ್ಮ ಶಿಸ್ತು, ನಿಮ್ಮ ನಿವಾಸದ ಶುಚಿತ್ವ ಮತ್ತು ನಿಮ್ಮ ಚಿಂತನೆಗಳ ಪರಿಶುದ್ಧತೆಯಲ್ಲಿದೆ. ಮಿತ್ರರೇ, ಬದುಕಿನಲ್ಲಿ ಸೌಭಾಗ್ಯವು ರಾತ್ರೋರಾತ್ರಿ ಪಲ್ಲಟವಾಗುವುದಿಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಸುತ್ತಲಿನ ಶಕ್ತಿಗಳು, ನಮ್ಮ ಕ್ರಿಯೆಗಳು ಒಟ್ಟಾಗಿ ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತವೆ. ಗ್ರಹಗತಿಗಳು ಪೂರಕವಾಗಿದ್ದಾಗ ನಾವು ಸರಿಯಾದ ಪಥದಲ್ಲಿ ನಡೆದರೆ ಮಾತ್ರ ಪ್ರತಿಫಲ ಲಭಿಸುತ್ತದೆ. ನಾವು ನಿವಾಸದಲ್ಲಿ ಋಣಾತ್ಮಕ ಶಕ್ತಿಯನ್ನು ಹೊರಹಾಕಿ ಸಕಾರಾತ್ಮಕತೆಯನ್ನು ವೃದ್ಧಿಸಿದರೆ ಈ ವಿತ್ತಯೋಗವು ಬಲಗೊಳ್ಳುತ್ತದೆ. ಅನೇಕ ಮಂದಿ ಬದುಕಿನಲ್ಲಿ ಅದೇ ಪ್ರಮಾದವನ್ನು ಮಾಡುತ್ತಾರೆ. ಸಮಸ್ಯೆಗಳು ಬಂದಾಗ ಅವರು ಬಾಹ್ಯದಲ್ಲಿ ಕಾರಣವನ್ನು ಅನ್ವೇಷಿಸುತ್ತಾರೆ. ಅವನು ಹಾಗೆ ಮಾಡಿದ, ಅವರು ಅದನ್ನು ತಡೆದರೂ ಅದೃಷ್ಟ ಕೈಹಿಡಿಯಲಿಲ್ಲ ಎಂದು ಅವರು ನುಡಿಯುತ್ತಾರೆ. ಆದರೆ ಕೆಲವೊಮ್ಮೆ ನೈಜ ಕಾರಣ ನಮ್ಮ ನಿವಾಸದಲ್ಲಿಯೇ ಇರುತ್ತದೆ. ನಮ್ಮ ಸುತ್ತಲೂ ಶೇಖರವಾದ ನಿರ್ಲಕ್ಷ್ಯ, ಭಿನ್ನವಾಗಿರುವ ವಸ್ತುಗಳು, ನಿಶ್ಚಲವಾದ ವಾಯು, ಅಂಧಕಾರದ ಋಣಾತ್ಮಕ ಚಿಂತನೆಗಳು ನಮ್ಮ ಸೌಭಾಗ್ಯವನ್ನು ತಡೆಯುತ್ತವೆ. ಅದಕ್ಕಾಗಿಯೇ ನೀವು ಮೇ 15 ಮತ್ತು 18 ರ ನಡುವೆ ನಿಮ್ಮ ಗೃಹ, ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಬದುಕನ್ನು ಶುಚಿಗೊಳಿಸಬೇಕು. ನಿಮ್ಮ ನಿವಾಸವನ್ನು ಶುಚಿಗೊಳಿಸಿದ ತರುವಾಯ ನಿಮ್ಮ ಮನಸ್ಸು ಸಹ ಹಗುರವಾಗುತ್ತದೆ ಎಂದು ನೀವು ಗಮನಿಸಬಹುದು. ನೂತನ ಚಿಂತನೆಗಳು ಮೂಡುತ್ತವೆ. ಕಾಯಕದ ಮೇಲೆ ಗಮನ ಹೆಚ್ಚಾಗುತ್ತದೆ. ನಿದ್ರೆ ಹಿತವಾಗಿರುತ್ತದೆ. ಕಿರಿಕಿರಿ ತಗ್ಗುತ್ತದೆ. ಇದು ಸಕಾರಾತ್ಮಕ ಶಕ್ತಿಯ ಪ್ರತಿಫಲ. ಕನ್ಯಾ ರಾಶಿಯವರು ಸಹಜವಾಗಿಯೇ ಶಿಸ್ತುಬದ್ಧರು. ಅದಕ್ಕಾಗಿಯೇ ನೀವು ಈ ಸಣ್ಣ ಪಲ್ಲಟಗಳನ್ನು ಮಾಡಿದರೆ ನೀವು ಬೃಹತ್ ಫಲಿತಾಂಶಗಳನ್ನು ಪಡೆಯಬಹುದು. ಅನ್ಯ ರಾಶಿಗಳಿಗಿಂತ ನೀವು ಪ್ರತಿಫಲಗಳನ್ನು ವೇಗವಾಗಿ ವೀಕ್ಷಿಸಬಹುದು. ಏಕೆಂದರೆ ಕನ್ಯಾ ರಾಶಿಯವರು ಒಮ್ಮೆ ವಿಶ್ವಾಸಿಸಿದರೆ ಅವರು ಅದನ್ನು ನಿರಂತರವಾಗಿ ಪಾಲಿಸುತ್ತಾರೆ. ಅದೇ ನಿಮ್ಮ ಶಕ್ತಿ. ಈ 4 ದಿನಗಳಲ್ಲಿ ನೀವು ನಿಮ್ಮ ನಿವಾಸದಲ್ಲಿ ಶುಚಿತ್ವ, ನಿಮ್ಮ ಸಂವಹನದಲ್ಲಿ ಶಾಂತಿ, ಹಣದಲ್ಲಿ ಎಚ್ಚರಿಕೆ ಮತ್ತು ನಿಮ್ಮ ಅಂತರಂಗದಲ್ಲಿ ನಿಷ್ಠೆಯನ್ನು ಕಾಪಾಡಿಕೊಂಡರೆ ನೀವು ಅಪಾರ ಪಲ್ಲಟಗಳನ್ನು ವೀಕ್ಷಿಸಬಹುದು. ಮಿತ್ರರೇ, ನೀವು ಎಷ್ಟೇ ಯತ್ನಿಸಿದರೂ ವಿತ್ತ ಬರದಿದ್ದರೆ ಸೌಭಾಗ್ಯವನ್ನು ಮಾತ್ರ ದೂಷಿಸಬೇಡಿ. ನಿಮ್ಮ ನಿವಾಸದಲ್ಲಿರುವ ಶಕ್ತಿಯನ್ನು ಸಹ ಪರೀಕ್ಷಿಸಿ. ವಿಶೇಷವಾಗಿ ಒಡೆದ ಕನ್ನಡಿಗಳು, ಚಲಿಸದ ಗಡಿಯಾರಗಳು, ಕೆಟ್ಟಿರುವ ವಿದ್ಯುತ್ ಉಪಕರಣಗಳು ಮತ್ತು ಒಣಗಿದ ಗಿಡಗಳನ್ನು ತಕ್ಷಣ ಹೊರಹಾಕಿ. ಗೃಹದಲ್ಲಿ ಬೆಳಕನ್ನು ವೃದ್ಧಿಸಿ. ದೈವವನ್ನು ಪ್ರಾರ್ಥಿಸಿ. ನಿಮ್ಮ ವಾಣಿ ಮತ್ತು ಚಿಂತನೆಗಳಲ್ಲಿ ಸಕಾರಾತ್ಮಕತೆಯನ್ನು ತನ್ನಿ. ಮೇ 15 ರ ತರುವಾಯ ನಿಮ್ಮ ಬದುಕಿನಲ್ಲಿ ಶ್ರೇಷ್ಠ ಪಲ್ಲಟಗಳ ಸಾಧ್ಯತೆಗಳು ತುಂಬಾ ಪ್ರಬಲವಾಗಿ ಗೋಚರಿಸುತ್ತವೆ. ಕೆಲವರು ನೂತನ ಆದಾಯದ ದಾರಿಗಳನ್ನು ವೀಕ್ಷಿಸುತ್ತಾರೆ. ಇತರರು ಬಾಕಿ ಇರುವ ಕಾಯಕಗಳನ್ನು ಸಿದ್ಧಪಡಿಸುತ್ತಾರೆ. ಇತರರು ಜೀವನವನ್ನು ಬದಲಿಸುವ ಸಂಪರ್ಕಗಳನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಈ ಸುಯೋಗಗಳನ್ನು ಕಾಪಾಡಿಕೊಳ್ಳಲು ನಿವಾಸದಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಹೊರಹಾಕುವುದು ಬಹಳ ಅಗತ್ಯ. ಅಂತಿಮವಾಗಿ ಒಂದು ಸಂಗತಿಯನ್ನು ಸ್ಮರಿಸಿ, ಹಿರಿಯರು ನುಡಿಯುವಂತೆ ಧನಲಕ್ಷ್ಮೀ ದೇವಿಯು ಶುಚಿತ್ವ, ಪ್ರಶಾಂತತೆ ಮತ್ತು ಸಕಾರಾತ್ಮಕತೆ ಇರುವಲ್ಲಿ ನೆಲೆಸುತ್ತಾಳೆ. ಆದ್ದರಿಂದ ನಿಮ್ಮ ಗೃಹ ಮತ್ತು ಮನಸ್ಸನ್ನು ಪವಿತ್ರವಾಗಿಡಿ. ಕ್ರೋಧ, ಅಸೂಯೆ ಮತ್ತು ದ್ವೇಷವನ್ನು ತಗ್ಗಿಸಿ. ಅನ್ಯರಿಗೆ ನೆರವಾಗಿ. ಆಗ ಮಾತ್ರ ಈ ಧನಯೋಗವು ಪೂರ್ಣವಾಗಿ ಪ್ರತಿಫಲ ನೀಡುತ್ತದೆ. ಮೇ 15 ರಿಂದ 18 ರ ನಡುವೆ ನೀವು ಮಾಡುವ ಪ್ರತಿಯೊಂದು ಸಣ್ಣ ಕಾಯಕವು ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಅದಕ್ಕಾಗಿಯೇ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತಳೆಯಿರಿ. ಯಾರ ನುಡಿಗಳನ್ನೂ ತಕ್ಷಣ ವಿಶ್ವಾಸಿಸಬೇಡಿ. ವಿತ್ತದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕ್ಷೇಮವನ್ನು ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ಗೃಹದಲ್ಲಿರುವ ಕೆಟ್ಟಿರುವ ವಸ್ತುಗಳನ್ನು ತಕ್ಷಣ ಹೊರಹಾಕಿ. ಮಿತ್ರರೇ, ಅಂತಿಮವಾಗಿ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ನುಡಿಯುತ್ತಿದ್ದೇನೆ. ನಿಮ್ಮ 15ನೇ ತಾರೀಖಿನ ಮುನ್ನವೇ ನಿಮ್ಮ ನಿವಾಸದಲ್ಲಿರುವ ಯಾವುದೇ ಒಡೆದ ಕನ್ನಡಿಗಳು, ನಿಂತಿರುವ ಗಡಿಯಾರಗಳು, ಕೆಟ್ಟಿರುವ ವಿದ್ಯುತ್ ಉಪಕರಣಗಳು, ಒಣಗಿದ ಸಸ್ಯಗಳನ್ನು ತಕ್ಷಣ ಹೊರಹಾಕಿ. ನೀವು ವಿಳಂಬ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಬಂದ ಸೌಭಾಗ್ಯವೂ ಹಿಂತಿರುಗಬಹುದು. ಈ 4 ದಿನಗಳು ಸಾಧಾರಣವಲ್ಲ. ನೀವು ಸರಿಯಾದ ಕಾಳಜಿ ವಹಿಸಿದರೆ ಐಶ್ವರ್ಯಯೋಗ ಆರಂಭವಾಗುತ್ತದೆ. ನೀವು ಅದನ್ನು ನಿರ್ಲಕ್ಷಿಸಿದರೆ ಕ್ಲೇಶಗಳು ಮತ್ತಷ್ಟು ಹೆಚ್ಚಾಗಬಹುದು. ಈ ಮುಂಬರುವ 4 ದಿನಗಳು ಕನ್ಯಾ ರಾಶಿಯವರಿಗೆ ನೈಜವಾಗಿ ಜೀವನವನ್ನು ಬದಲಿಸುವ ಕಾಲವಾಗಬಹುದು. ಒಂದೆಡೆ ಧನಯೋಗ, ಮತ್ತೊಂದೆಡೆ ಜಾಗರೂಕತೆಯ ಅಗತ್ಯವಿದೆ.
ನೀವು ಸರಿಯಾದ ನಿರ್ಧಾರಗಳನ್ನು ತಳೆದರೆ ಈ ಅವಧಿಯು ನಿಮ್ಮ ಬದುಕಿನಲ್ಲಿ ನೂತನ ಅಧ್ಯಾಯವನ್ನು ಆರಂಭಿಸುತ್ತದೆ. ನಿಮ್ಮ ಗೃಹ ಸಂಪತ್ತು ಮತ್ತು ಹರ್ಷದಿಂದ ತುಂಬಿರಲಿ ಮತ್ತು ನಿಮ್ಮ ಕುಟುಂಬವು ಸುಖದಿಂದ ಇರಲಿ ಎಂದು ನಾನು ಪ್ರಾಮಾಣಿಕವಾಗಿ ಆಶಿಸುತ್ತೇನೆ. ಮಿತ್ರರೇ, ಇಂದು ಪ್ರಸ್ತಾಪಿಸಲಾದ ವಿಷಯಗಳ ಬಗ್ಗೆ ನಿಮ್ಮ ನಿವಾಸದಲ್ಲಿ ಯಾವ ವಸ್ತುವು ನಿಮ್ಮನ್ನು ಸಂಶಯಿಸುವಂತೆ ಮಾಡಿದೆ ಎಂಬುದನ್ನು ದಯವಿಟ್ಟು ಪ್ರತಿಕ್ರಿಯೆಗಳಲ್ಲಿ ನನಗೆ ತಿಳಿಸಿ. ಪ್ರತಿಕ್ರಿಯೆಗಳಲ್ಲಿ ಜೈ ಬುಧದೇವ ಎಂದು ದಾಖಲಿಸಿ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಅಲ್ಲದೆ ಈ ವಿವರಣೆ ನಿಮಗೆ ಹಿತವೆನಿಸಿದೆ ಎಂದು ನೀವು ಭಾವಿಸಿದರೆ ಅದನ್ನು ತಕ್ಷಣ ಮೆಚ್ಚಿ. ಕನ್ಯಾ ರಾಶಿಯ ಸಕಲರೊಂದಿಗೆ ಇದನ್ನು ಹಂಚಿಕೊಳ್ಳಲು ಮರೆಯದಿರಿ, ಏಕೆಂದರೆ ಒಂದು ಸಣ್ಣ ಎಚ್ಚರಿಕೆ ಕೂಡ ಬೃಹತ್ ಕ್ಲೇಶವನ್ನು ತಡೆಯಬಹುದು. ಪ್ರತಿದಿನ ಇಂತಹ ಗಂಭೀರ ಆದರೆ ನೈಜ ಜೀವನದ ಜ್ಯೋತಿಷ್ಯ ವಿಶ್ಲೇಷಣೆಗಳನ್ನು ಅರಿಯಲು ನಮ್ಮ ವೇದಿಕೆಗೆ ಈಗಲೇ ಚಂದಾದಾರರಾಗಿ ಮತ್ತು ಸೂಚನಾ ಚಿಹ್ನೆಯನ್ನು ಒತ್ತಿರಿ. ಮತ್ತೊಂದು ರೋಚಕ ಮಾಹಿತಿಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು.